ಇದು ಒಂದು ಭವಿಷ್ಯಕ್ಕೋಸ್ಕರ ಕ್ರಿಯೇಟ್ ಮಾಡ್ತಿರುವಂಥ ಒಂದು ನೆರೇಟಿವ್. ಅವಾಗ ಅಮಿತ್ ಶಾ ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ, ಈಗ ನಮ್ಮ ದೇಶಕ್ಕೆ ಇರುವಂಥದ್ದು ಹೊರಗಿನ ಶತ್ರು ಅಲ್ಲ, ನಮ್ಮ ಒಳಗಿರುವಂಥದ್ದು ಶತ್ರುನೇ ಈಗ ನಮಗಿರುವಂಥ ಮೇನ್ ಶತ್ರು. ಆದರೆ ಅಮಿತ್ ಶಾ ತಲೆ ಕ್ಲಿಯರ್ ಕಟ್ ಆಗಿದೆ. ಅವರು ಅರ್ಬನ್ ನಕ್ಸಲ್ ಅಂದ್ರೆ ಯಾರು ಆಕ್ಚುಲಿ? ಯಾರೆಲ್ಲ ತಮ್ಮ ವಿರುದ್ಧ ಪ್ರತಿರೋಧ ಒಡ್ಡುತ್ತಿದ್ದಾರೋ ಅವರ ದೃಷ್ಟಿಯಲ್ಲಿ ಅವರೆಲ್ಲರೂ ಕೂಡ ಅರ್ಬನ್ ನಕ್ಸಲ್ಸ್. ಇವತ್ತು ಆಧುನಿಕ ಕ್ರಿಮಿನಲ್ಸ್ನ ಪಟ್ಟವೇ ಅರ್ಬನ್ ನಕ್ಸಲ್ಸ್. ಅದು ನಾವು ಬಿಲ್ಡ್ ಮಾಡಿ ಟ್ರೈ ಮಾಡಿ ಸರ್. ಈಗ ಇಂಪಾರ್ಟೆಂಟು, ಈಗ ಮೊನ್ನೆ ನಕ್ಸಲ್ ಮುಖ್ಯವಾಹಿನಿಗೆ ಬಂದ ತಕ್ಷಣ BJP ಒಂದಿಬ್ಬರು ಸ್ಟೇಟ್ಮೆಂಟ್ ಕೊಟ್ಟರು. ಈಗ ಕಾಡಿಂದ ಬಂದಿದ್ದಾರೆ, ಮುಂದಿನ ದಿನಗಳಲ್ಲಿ ಇವ್ರನ್ನ ಅರ್ಬನ್ ನಕ್ಸಲ್ ಮಾಡ್ತಾರೆ. ಈ ಹಿಂದೆ ಬಂದವರು ಏನಾಗಿದ್ದಾರೆ, ಅವ್ರ ಹಿಸ್ಟ್ರಿ, ಅವ್ರು ಏನು ಕೆಲಸ ಮಾಡ್ತಿದ್ದಾರೆ ಎಲ್ಲ ಡೀಟೇಲಾಗಿ ತೆಗೀರಿ. ಈ ಥರದ ಪ್ರಶ್ನೆ ಪದೇ 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 ಬರುತ್ತೆ. ಕೇವಲ ಮುಖ್ಯವಾಹಿನಿಗೆ ಬಂದಂಥ ನಕ್ಸಲರಿಗೆ ಮಾತ್ರ ಅಲ್ಲ, ವಿಚಿತ್ರಕಾರಿ ಶಕ್ತಿಗಳ ವಿರುದ್ಧ ಯಾರೇ ಮಾತಾಡಿದ್ರು ಕೂಡ ಅರ್ಬನ್ ನಕ್ಸಲ್ ಇದೊಂದು ಚಾಳಿ ಆಗಿಬಿಟ್ಟಿದೆ ಅವರಿಗೆ. ಅರ್ಬನ್ ನಕ್ಸಲ್ ಅಂದರೆ ಯಾರು ಸರ್ ಆ್ಯಕ್ಚುಲಿ? ಅಲ್ಲ, ಅರ್ಬನ್ ನಕ್ಸಲ್ ಅನ್ನೋದು ಒಂದು ಪದ ಇಲ್ಲ, ಅದು ಇವ್ರು ಕಾಯಿನ್ ಮಾಡಿರುವಂಥ ಪದ. ಅರ್ಬನ್ ನಕ್ಸಲ್ ಅನ್ನೋಂಥ ಒಂದು ಕಾನ್ಸೆಪ್ಟ್ ಇಲ್ಲ. ಅಂದರೆ ನಗರದಲ್ಲೂ ಇದ್ಕೊಂಡು ಅವ್ರ ಪ್ರಕಾರ ನಕ್ಸಲೈಟ್ರು ಅಂದರೆ ದೇಶದ್ರೋಹಿಗಳು. ಸೊ ನಗರದಲ್ಲೂ ಇದ್ಕೊಂಡು ಯಾರ್ಯಾರು ಬಹಳ ತೀವ್ರ ಸ್ವರವಾದ ಹೋರಾಟ ಮಾಡ್ತಾರೆ ಅವರೆಲ್ಲ ದೇಶದ್ರೋಹಿಗಳು. ಸೊ ಹಂಗಾಗಿ ಈಗ ಯಾರನ್ನೊಬ್ಬರ ಮೇಲೆ ಅವ್ರು ಇದನ್ನು ಅರೇನು ಸುಮ್ಮನೆ ಬಳಸ್ತಿರೋದಲ್ಲ, ಅಥವಾ ಸುಮ್ಮನೆ ಸಿಟ್ಟಿಗೆ ಬಳಸ್ತಿರೋದಲ್ಲ. ಇದು ಒಂದು ಭವಿಷ್ಯಕ್ಕೋಸ್ಕರ ಕ್ರಿಯೇಟ್ ಮಾಡ್ತಿರುವಂಥ ಒಂದು ನೆರೇಟಿವ್. ಅವರು ಕ್ಲಿಯರ್ ಕಟ್ಟಾಗಿ ಅಮಿತ್ ಶಾ ನೋಡಿ, ಇಲ್ಲಿಗೆ ಒಂದು 5 ವರ್ಷಗಳ ಹಿಂದೆ ಅನಿಸ್ತದೆ, ಆವಾಗ ಒಂದು SP ಗಳ IPS ಆಫೀಸರ್ಸ್ದು ಒಂದು ಹೊಸ ಬ್ಯಾಚ್ ರಿಕ್ರೂಟ್ಮೆಂಟ್ ಆಗುತ್ತೆ. ಅವ್ರದ್ದು ಮೊದಲ ಕನ್ವೊಕೇಶನ್ ಅವ್ರದ್ದೆಲ್ಲರೂ ಸೇರಿಸಿ ಫಸ್ಟ್ ಬ್ಯಾಚಿಗೆ ಇದು ಮಾಡ್ತಿದ್ದಾರೆ. ಆವಾಗ ಅಮಿತ್ ಶಾ ಕ್ಲಿಯರ್ ಕಟ್ಟಾಗಿ ಹೇಳ್ತಾರೆ, ಈಗ ನಿಮ್ಮ ಶತ್ರು ಯಾರು ಅಂಥವ್ರಿಗೆ ಇಡೀ ಸಭೆಯನ್ನು ಪ್ರಶ್ನೆ ಮಾಡಿ ಕೇಳ್ತಾರೆ, ನಿಮ್ಮ ಶತ್ರು ಯಾರು? ಈಗ ನಮ್ಮ ದೇಶಕ್ಕೆ ಇರುವಂಥದ್ದು ಹೊರಗಿನ ಶತ್ರು ಅಲ್ಲ, ನಮ್ಮ ಒಳಗಿರುವಂಥದ್ದು ಶತ್ರುನೇ ಈಗ ನಮಗಿರುವಂಥ ಮೇನ್ ಶತ್ರು. ನಿಮಗೆ ಆ ಕಾಣುವಂಥ ಕಣ್ಣು ಬೇಕು, ನಿಮಗೆ ಆ ಶತ್ರುವನ್ನು ಕಾಣುವಂಥ ಕಣ್ಣು ಬೇಕು. ಹಾಗಾಗಿ ಆಂತರಿಕ ಶತ್ರುವನ್ನು ಗುಡಿದು ಅವರ ಜೊತೆ ಯುದ್ಧ ಮಾಡಲಿಕ್ಕೆ ತಯಾರಾಗಿ ಅಂಥವ್ರಿಗೆ ಕರೆ ಕೊಟ್ಟರು. ಅವ್ರಿಗೆ ಅಮೂರ್ತವಾಗಿತ್ತು, ಅವ್ರಿಗೆ ಅದೇನು ಅರ್ಥ ಆಗಲಿಲ್ಲ. ಆದರೆ ಅಮಿತ್ ಶಾ ತಲೆ ಕ್ಲಿಯರ್ ಕಟ್ ಆಗಿದೆ ಅವರಿಗೆ. ಸೊ ಅವರಿಗೆ ಯಾರ್ಯಾರು ತಮ್ಮ ವಿರುದ್ಧವಾಗಿ ಈ ಸಂವಿಧಾನ ವಿರೋಧಿಗಳ ಶಕ್ತಿಗಳ ವಿರುದ್ಧವಾಗಿ ಯಾರೆಲ್ಲ ಪ್ರತಿರೋಧ ಮಾಡ್ತಿದ್ದಾರೋ, ಅವರು ಸಂಘಟನೆ ಮಾಡಿ ಹೋರಾಟ ಮಾಡ್ತಿರೋವಂಥದ್ದು ಇರ್ಬೋದು, ಕಲಾವಿದರು ಇರಬಹುದು, ಜರ್ನಲಿಸ್ಟ್ ಇರಬಹುದು, ಇನ್ನೊಬ್ಬ ಸಾಹಿತಿ ಇರ್ಬೋದು, ಯಾರೇ ಇರ್ಬೋದು, ಯಾರೆಲ್ಲ ತಮ್ಮ ವಿರುದ್ಧ ಪ್ರತಿರೋಧ ಒಡ್ಡುತ್ತಿದ್ದಾರೋ ಅವರ ದೃಷ್ಟಿಯಲ್ಲಿ ಅವರೆಲ್ಲರೂ ಕೂಡ ಅರ್ಬನ್ ನಕ್ಸಲ್ಸೆ. ಆದರೆ ಇದನ್ನು ಈಗ ಅವರು ಮುಂದೆ ಒಂದು ದೊಡ್ಡ ದಾಳಿಗೋಸ್ಕರ ಪ್ಲ್ಯಾನ್ ಮಾಡ್ತಿದ್ದಾರೆ. ಅವರ ತಲೆಯಲ್ಲಿ ಮುಂದೆ ಒಂದು ದಿವಸ ನಮ್ಮ ವಿರುದ್ಧವಾಗಿ ಜನಬಂಡಾಯ ಏಳುತ್ತೆ ಅನ್ನೋ ಕ್ಲಾರಿಟಿ ಅವ್ರಿಗಿದೆ. ಹಾಗಾಗೇ ನಿಜ ಹೇಳಬೇಕಂದ್ರೆ ನಮಗೆ ಆ ಕ್ಲಾರಿಟಿ ನಮ್ಮಲ್ಲಿ ಹಲವಾರು ಜನರಿಗಿಲ್ಲ, ಅವ್ರಿಗೆ ಆ ಕ್ಲಾರಿಟಿ ಇದೆ ಮುಂದೆ ಏನಾಗಲಿದೆ ಅಂತ. ಶ್ರೀಲಂಕಾ, ಬಾಂಗ್ಲಾದೇಶಗಳ ಭವಿಷ್ಯವನ್ನು ಅವ್ರ ತಲೆಯಲ್ಲೂ ಇದೆ ಏನಾಗುತ್ತೆ ಅಂತ. ಯಾಕಂದರೆ ಅದು ಸಹಜ ಪ್ರಕ್ರಿಯೆ, ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಸಮಾಜದ ಚಕ್ರದಿಂದ ಕೂಡ ಇದು ಹೆಂಗೆ ಬರುತ್ತೆ ಅಂತ ಗೊತ್ತಿದೆ. ಅದಕ್ಕೆ ದಮನ ಮಾಡಲಿಕ್ಕೆ ಅವ್ರು ತಯಾರಿಗಳು ಮಾಡ್ತಿದ್ದಾರೆ. ಈಗ ಇಡೀ ನಮ್ಮ ಈ ನೀತಿ ಸಂಹಿತೆಯನ್ನು ಬದಲಾವಣೆ ಮಾಡಿದ್ದಕ್ಕೆ ಏನಕ್ಕೆ? ಪ್ರಜಾತಾಂತ್ರಿಕ ಹಕ್ಕುಗಳನ್ನೆಲ್ಲ ಮೊಟಕು ಮಾಡಿಸಿ ಪ್ರತಿಭಟನೆ ಮಾಡೋಕ್ಕೂ ಅವಕಾಶ ಇಲ್ಲದಿರುವಂಥ ಒಂದು ಕಾಯ್ದೆಗಳನ್ನು ರೂಪಿಸ್ತಿರೋದು ಏನಕ್ಕೆ? ಭವಿಷ್ಯಕ್ಕೆ ಸಿದ್ಧ ತಯಾರಿಗಳನ್ನು ಮಾಡ್ತಿದ್ದಾರೆ ಅವರು. ಯಾಕಂದರೆ ಏನು ಪ್ರಜಾ ಚಳವಳಿಗಳು ಏನು ಹುಡ್ತಿದ್ದಾವೆ, ರೋಹಿತ್ ವೇಮುಲ ಅವರ ತಮ್ಮ ಬಲಿದಾನದ ನಂತರದಲ್ಲಿ ಏನು ಒಂದು ಅಲೆಯಾಗಿ ಏನು ಚಳವಳಿಗಳು ಬೆಳೀತಾ ಇದ್ದಾವೆ, ಅದು ರೈತ ಚಳವಳಿ ಇರ್ಬೋದು, ಭೂನಾ ಚಳವಳಿ ಇರ್ಬೋದು, ನಮ್ಮ CA NRC ವಿರುದ್ಧ ಅಂತ ಬಂದ ಚಳವಳಿ ಇರ್ಬೋದು, ಈ ಎಲೆಕ್ಷನ್ಸ್ನಲ್ಲೇ ಜನಪ್ರತಿರೋಧ ಬಂದಿದ್ದಿರ್ಬೋದು, ಮೀಡಿಯಾಗಳಲ್ಲಿ ಬರ್ತಿರುವಂಥ ಪ್ರತಿರೋಧ ಇರ್ಬೋದು. ಈ ಪ್ರತಿರೋಧಗಳು ಅಲೆಗಳು ರೂಪಿತ ಕಣ್ಣಿಗೆ ಕಾಣಿಸ್ತಾ ಇದೆ. ಅದನ್ನು ನಾವು ವಿಶಾಲ ಕಣ್ಣಿಂದ ನೋಡಿದ್ರೆ ಕಾಣಿಸ್ತದೆ ಅಲೆಗಳು. ಈ ಅಲೆಗಳೆಲ್ಲ ಬಂದು ದೊಡ್ಡ ಪ್ರವಾಹಕ್ಕೆ ಅಪ್ಪಳಿಸುತ್ತೆ ಅಂತ ಅವ್ರಿಗೆ ಗೊತ್ತಿದೆ. ಅದನ್ನು ತಡಿಬೇಕು, ಆಕ್ರಮಣಕ್ಕೆ ಇಳಿಬೇಕು ಅಂತ ಹೇಳಿದ್ರೆ ನೀವು ಅದು ಹೇಳ್ತಾರಲ್ಲ, ಒಂದು ನಾಯಿನ ಓಡಿಸ್ಬೇಕಂದ್ರೆ ಮೊದಲು ಹುಚ್ಚನಾಯಿ ಅಂತ ಅದನ್ನು ಮಾಡಬೇಕು. ಅದೇ ರೀತಿಯಲ್ಲಿ ಒಂದು ಕ್ರಿಮಿನಲ್ಸ್ ಮಾಡಬೇಕು, ನಮ್ಮನ್ನೆಲ್ಲವೂ ಕ್ರಿಮಿನಲ್ಸ್ ಮಾಡಬೇಕು. ಆಧುನಿಕ ಕ್ರಿಮಿನಲ್ಸ್ನ ಪಟ್ಟವೇ ಅರ್ಬನ್ ನಕ್ಸಲ್ಸ್. ಅದನ್ನು ಅವ್ರು ಬಿಲ್ಡ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ.